ರಂಜಿ ಇವಾಗ ಹೊಸದಾಗಿ ಬೆಂಗಳೂರು ಬಾಡಿಗೆ ಬಂದಿರ್ತಾರಲ್ಲ, ಕೆಳಗಡೆ ಮನೆ ಆಂಟಿ ನಮ್ಮನ್ನ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ಏನಮ್ಮ ಹೊಸದಾಗಿ ಬಂದಿರೋದು ನೀವೇನಾ? ಹೌದು, ನಾನೇ ಬಂದಿದ್ದೆ. ಎಷ್ಟು ಬಾಡಿಗೆ? 8,000 ಬಾಡಿಗೆ. ಅದೇನೋ ನೀವು 3,000 ಕಟ್ಟಲ್ಲ, 5,000 ತಾಗಿರೋ ನಿಮಗೆ 8,000? ಹೌದಾ, ಗೊತ್ತಿಲ್ಲ ನನಗೆ. 8,000 ಅಂತಂದ್ರೆ ನಾವು ಕಮ್ಮಿ ಮಾಡ್ಕೊಳ್ಳಿ ಅಂದ್ವಿ. ಇಲ್ಲಮ್ಮ ನಾವು ಅಷ್ಟೇ ಕೊಡೋದು, ಇದ್ರೆ ಇರಿ, ಇಲ್ಲಂದ್ರೆ ಇಲ್ಲ. ಯಾರ್ಯಾರಿದ್ದೀರಾ? ನಾನು ನನ್ನ ಮಗ ಮೆಚ್ ಮಾಡಿ. ಮಗು ಇದ್ಯಾ? ಎಷ್ಟು ವರ್ಷದ್ದು? 3 ವರ್ಷದ್ದು. ನೋಡ್ಕೊಂಡು ಯೂಸ್ ಮಾಡಮ್ಮ, ನೀರು ಮಗು ಐತೆ ಅಂತಂದ್ರೆ ಜಾಸ್ತಿ ನೀರು ಖರ್ಚು ಮಾಡ್ಬೇಡ. ನಮಗೂ ಹೇಳಿದ್ದಾರೆ ಓನರ್. ಭಾನುವಾರ ಮತ್ತೆ ಬುಧವಾರ ಬಟ್ಟೆ ಎಲ್ಲ ತೊಳೆಯಕ್ ಹೋಗ್ಬೇಡ ಕಣಮ್ಮ. ಯಾಕಮ್ಮ? ಅಲ್ಲಿ ಒಂದೇ ಹಗ್ಗ ಇರೋದು, ನಾನ್ ತೊಳ್ಬಿಟ್ಟು ಒಣಗಾಕ್ತೀನಿ. ನಮ್ದೇನ್ ಜಾಸ್ತಿ ಇರಲ್ಲ ಬಿಡಿಯಮ್ಮ, ಬಟ್ಟೆ ನಮ್ದು ನನ್ನ ಮಗುಂದಷ್ಟೇ. ಹೌದಾ? ಏನ್ ಕಮ್ಮಿನೇ ಇರೋದು, ಸಾಕಾಗುತ್ತೆ ಬಿಡಿ. ಸರಿ ಕಣಮ್ಮ. ಅದು ಆಮೇಲೆ ಇನ್ನೊಂದು 9 ಗಂಟೆ ಒಳಗಡೆ ಬಂದ್ ಮಲ್ಕೋಬಿಡ್ರಮ್ಮ. ಅದು ಅಂಕಲ್ ಮಲ್ಗಿರ್ತಾರಲ್ವಾ ಪಾಪ, ಸಾಕಾಗಿರುತ್ತೆ. ಬೆಳಿಗ್ಗೆ ಕೆಲಸ ಮಾಡಿ ಮಲ್ಕೋಬಿಟ್ಟಿರ್ತಾರೆ. ಬರೋದೇ 11 ಗಂಟೆ ಕಣಮ್ಮ. ನಾವು ಊಟ ಮಾಡೋದ್ ಬೇಡ, ಸೌಂಡ್ ಆಗುತ್ತೆ ಅಂದ್ರೆ ಹೆಂಗಮ್ಮ? ಊಟ ಮಾಡಿ ಮಲ್ಕೋಬೇಕಲ್ವಾ ನಾವು? ಏಜ್ ಆಗೈತೆ, ಸ್ವಲ್ಪ ಹೇಳಮ್ಮ ನಿಮ್ಮ ಮನೆಯವ್ರಿಗೆ. ತುಂಬಾ ದುಡಿಮೆ ಅವ್ರಿಗೆ, ನಾವು ದುಡಿಮೆ ನಮಗೆ. ನಾವು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ಬೇಕು. ಅವರು ಬೆಳಗಿನ ಜಾವನೇ ಹೋಗ್ತಾರೆ, ನಾವು ಬೆಳಗಿನ ಜಾವ ಹೋಗಲ್ಲ ಕಣಮ್ಮ. ಹಂಗಾಗಿ ನಾವು 11 ಗಂಟೆಗೆ ಬರೋದು. ನಾವು ಅವಾಗಲೇ ಊಟ ಮಾಡಕ್ಕಾಗದು. ಬೇಗ ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ? ಈಗ ಮಗು ಸೌಂಡ್ ಮಾಡುತ್ತೆ ಅಂತೀರಾ, ಆ ಮಗುನ ಹೊಡೆದಿ ಮಲಗ್ಸಕ್ಕಾಗುತ್ತೆ ನಮ್ಮ? ನೀವೇ ಹೇಳಿ. ಸರಿ ಆಯ್ತು, ವಯಸ್ಸಾಗೈತೆ, ಸ್ವಲ್ಪ ನೋಡ್ಕಮ್ಮ. ಇನ್ನೇನ್ ಮಾಡ್ತೀರಾ? ಇನ್ನೇನಾದ್ರೂ ಪ್ರಶ್ನೆ ಇದೆಯಮ್ಮ? ಏನಿಲ್ಲ. ಹೌದಾ, ಸರಿ. ತಿಂಡಿ ಏನ್ ಮಾಡಿದ್ದೆ? ತಿಂಡಿ ಪಲಾವ್ ಮಾಡಿದ್ದೆ ಕಣಮ್ಮ. ಸರಿ, 1 ನಿಮಿಷ ಫೋನ್ ಬಂತು. ಸರಿ ಕಣಮ್ಮ. ಇವ್ರೇನ್ ಓನರೇ ಇಲ್ಲ ಬಾಡಿಗೆ